ಭಾರತದ ದೇಶಿ ತಳಿಗಳ ವಿಚಾರದಲ್ಲಿ ಕೇಳಿಬರುವ ಅತಿದೊಡ್ಡ ಹೆಸರು ಎಂದರೆ ಅದು ಗಿರ್. ಇದೊಂದು ಅತಿ ಪ್ರಾಚೀನ, ಪ್ರಸಿದ್ಧ ಮತ್ತು ಪವಿತ್ರ ದೇಶಿ ತಳಿ ಎನಿಸಿದೆ. ಗುಜರಾತಿನ ಕಥಿಯವಾರ್ ಪರ್ಯಾಯ ದ್ವೀಪದ ಗಿರ್ ಅರಣ್ಯ ಪ್ರದೇಶ ಇವುಗಳ ಮೂಲನೆಲೆಯಾಗಿದೆ. ಹಾಗಾಗಿ ಇವುಗಳಿಗೆ ಗಿರ್ ರಾಸುಗಳು ಎಂದು ಕರೆಯುತ್ತಾರೆ. ಪುರಾಣಗಳ ಪ್ರಕಾರ ಭಗವಾನ್ ಶ್ರೀಕೃಷ್ಣರು ಈ ಹಸುಗಳನ್ನು ಪ್ರೀತಿಯಿಂದ ಸಾಕುತ್ತಿದ್ದರು ಎಂದು ನಂಬಲಾಗಿದೆ. ಹಾಗಾಗಿ ವೇದಗಳ ಕಾಲದಿಂದಲೂ ಇವುಗಳಿಗೆ ಪೂಜ್ಯನೀಯ ಸ್ಥಾನವಿದೆ. ಆದಾಗ್ಯೂ ಗುಜರಾತಿನ ಮಾಲ್ದಾರಿ, ರಬಾರಿ ಮತ್ತು ಭರವಾಡ ಅಲೆಮಾರಿ ಸಮುದಾಯಗಳು ಈ ತಳಿಗಳನ್ನು ಸಂರಕ್ಷಿಸುವಲ್ಲಿ ಮತ್ತು ಅಭಿವೃದ್ಧಿಪಡಿಸುವಲ್ಲಿ ಅತಿದೊಡ್ಡ ಕೊಡುಗೆ ನೀಡಿವೆ. ಇವು ಅಧಿಕ ಹಾಲು ಕರೆಯುವ ಸಾಮರ್ಥ್ಯ, ಬಿಸಿಲು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿವೆ. ಹಾಗೆ ಅಧಿಕ ರೋಗ ನಿರೋಧಕ ಶಕ್ತಿ ಮತ್ತು ಪರಾವಲಂಬಿ ನಿರೋಧಕ ಸಾಮರ್ಥ್ಯವನ್ನು ಹಾಗೂ ಶಾಂತ ಸ್ವಭಾವದಿಂದ ಹೆಸರಾದ ಈ ತಳಿಗಳನ್ನು 19-20ನೇ ಶತಮಾನದ ಮಧ್ಯಭಾಗದಲ್ಲಿ ಬ್ರೆಜಿಲ್ ಮತ್ತು ಮೆಕ್ಸಿಕೋಗಳಿಗೆ ಆಮದು ಮಾಡಿಕೊಳ್ಳಲಾಯಿತು. ಬ್ರೆಜಿಲ್ ದೇಶವು ಇವುಗಳನ್ನು ಬಳಸಿಕೊಂಡು ಗಿರೋಲಾಂಡೋ ಎಂಬ ಅಧಿಕ ಹಾಲು ಕೊಡುವ ತಳಿಯನ್ನು ಅಭಿವೃದ್ಧಿಪಡಿಸಿತು. ಹಾಗೆ ಅಮೆರಿಕ ಬ್ರಾಹ್ಮನ್ ಎಂಬ ತಳಿ ಅಭಿವೃದ್ಧಿಯಲ್ಲಿ ಗಿರ್ ತಳಿಗಳನ್ನು ಬಳಸಿಕೊಂಡಿತು. ದೈಹಿಕ ಚಹರೆ: ಇವುಗಳ ಮೈ ಪೂರ ಕೆಂಪು ಅಥವಾ ಗಾಢ ಕೆಂಪು ಬಣ್ಣವನ್ನು ಹೊಂದಿದ್ದು, ಕೆಲವಕ್ಕೆ ಅಲ್ಲಲ್ಲಿ ಬಿಳಿ ಚುಕ್ಕೆಗಳನ್ನು ಕಾಣಬಹುದು. ಇವುಗಳ ಹಣೆಯು ಡೂಮ್ ಶೇಪ್ ಆಗಿದ್ದು ಕೊಂಚ ಮುಂದಕ್ಕೆ ಚಾಚಿಕೊಂಡಿರುತ್ತದೆ. ಇದರಿಂದಾಗಿ ಅದು ಬಿಸಿಲಿನ ತಾಪದಿಂದ ಕಣ್ಣುಗಳನ್ನು ರಕ್ಷಿಸುತ್ತದೆ. ಇವು ಉದ್ದವಾದ ಕಿವಿಗಳನ್ನು ಹೊಂದಿದ್ದು, ಕಿವಿಗಳು ಕೆಳಮುಖವಾಗಿ ಇಳಿಬಿದ್ದಿದ್ದು ಕೊಂಚ ಸುರುಳಿ ಆಕಾರದಲ್ಲಿ ಸುತ್ತಲ್ಪಟ್ಟಿರುತ್ತವೆ. ಕೊಂಬುಗಳು ತಲೆಯ ಕೆಳಬದಿಯಿಂದ ಆರಂಭಗೊಂಡು ಎಮ್ಮೆಯ ಕೋಡುಗಳಂತೆ ಹಿಂದಕ್ಕೆ ಅರ್ಧಚಂದ್ರಾಕಾರದಲ್ಲಿ ಬಾಗಿಕೊಂಡಿರುತ್ತವೆ. ಇವುಗಳ ಕಣ್ಣುಗಳು ಅರೆಮುಚ್ಚಿದಂತೆ ಕಾಣುತ್ತವೆ. ಇದು ಅವುಗಳ ಶಾಂತ ಸ್ವಭಾವದ ಪ್ರತೀಕವಾಗಿರುತ್ತದೆ. ಇವುಗಳ ಚರ್ಮವು ತುಂಬ ಮೃದು ಮತ್ತು ಸಡಿಲವಾಗಿದ್ದು, ಅದು ಉಷ್ಣವಲಯದ ಬಿಸಿತಾಪ ತಡೆಯಲು ನೆರವಾಗುತ್ತದೆ. ಸಂತಾನೋತ್ಪತ್ತಿ ಮತ್ತು ಹಾಲಿನ ಇಳುವರಿ: ಗಿರ್ ಕರುಗಳು ಜನಿಸಿದ 2.5ರಿಂದ 3 ವರ್ಷಕ್ಕೆ ಗರ್ಭಧರಿಸಲು ಸಿದ್ಧವಾಗುತ್ತವೆ. ಇವು 280ರಿಂದ 285 ದಿನ ಗರ್ಭಾವಧಿಯನ್ನು ಹೊಂದಿರುತ್ತವೆ. ಇವು 15ರಿಂದ 20 ವರ್ಷ ಜೀವಿತಾವಧಿಯನ್ನು ಹೊಂದಿದ್ದು, ತಮ್ಮ ಜೀವಿತಾವಧಿಯಲ್ಲಿ 12ರಿಂದ 15 ಕರು ಹಾಕುತ್ತವೆ. ಇವು ಕರುಗಳ ಬಗ್ಗೆ ಅತೀವ ಪ್ರೀತಿ ಮತ್ತು ರಕ್ಷಣಾತ್ಮಕ ಪ್ರವೃತ್ತಿಯನ್ನು ಹೊಂದಿರುತ್ತವೆ. ಇವು ಕರು ಹಾಕಿದ ನಂತರ ಸುಮಾರು 300 ದಿನಗಳವರೆಗೆ ಹಾಲು ಕೊಡುತ್ತವೆ. ಇವು ಪ್ರತಿದಿನ 12ರಿಂದ 15 ಲೀಟರ್ ಹಾಲು ಕೊಡುತ್ತವೆ. ಗರಿಷ್ಠ 20 ಲೀಟರ್ ಕೊಟ್ಟ ಉದಾಹರಣೆಯೂ ಇದೆ. ಬ್ರೆಜಿಲ್ನಲ್ಲಿ ದಿನವೊಂದಕ್ಕೆ 50ರಿಂದ 60 ಲೀಟರ್ ಹಾಲು ನೀಡಿದ ಉಲ್ಲೇಖಗಳಿವೆ. ಇವು ಒಂದು ಲ್ಯಾಕ್ಟೇಷನ್ನ ಅವಧಿಯಲ್ಲಿ ಸುಮಾರು 2000ದಿಂದ 2500 ಲೀಟರ್ನಷ್ಟು ಹಾಲು ಕೊಡುತ್ತವೆ. ಇವುಗಳ ಹಾಲು A2 ಪ್ರೋಟೀನನ್ನು ಹೊಂದಿರುತ್ತದೆ. ವಿದೇಶಿ ತಳಿಗಳಾದ ಜರ್ಸಿ ಹಸುಗಳ A1 ಹಾಲಿಗೆ ಹೋಲಿಸಿದರೆ ಇದು ಮಾನವರಿಗೆ ಸುಲಭವಾಗಿ ಜೀರ್ಣವಾಗುವಂಥದ್ದು ಎಂದು ಸಂಶೋಧನೆಗಳು ತಿಳಿಸುತ್ತವೆ. ಇವುಗಳ ಗೂನು ಅಂದರೆ ಡುಬ್ಬದಲ್ಲಿ ಸೂರ್ಯಕೇತು ನಾಡಿ ಇದ್ದು, ಇದು ಸೂರ್ಯನ ಕಿರಣಗಳನ್ನು ಹೀರಿ ಹಾಲಿಗೆ ಚಿನ್ನದ ಅಂಶ ಮತ್ತು ಔಷಧೀಯ ಗುಣಗಳನ್ನು ನೀಡುತ್ತದೆ ಎಂದು ಆಯುರ್ವೇದ ಅಧ್ಯಯನಗಳು ತಿಳಿಸುತ್ತವೆ. ಗಿರ್ಗಳ ಹಾಲಿನಲ್ಲಿ 4.5ರಿಂದ 5% ಕೊಬ್ಬಿನ ಅಂಶವಿದ್ದು, ಇದು ಉತ್ತಮ ಗುಣಮಟ್ಟದ ತುಪ್ಪ ತಯಾರಿಕೆಗೆ ಸೂಕ್ತವಾಗಿದೆ. ಅಲ್ಲದೆ ಗಿರ್ಗಳ ತುಪ್ಪಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಇನ್ನು ಇವುಗಳ ಸಗಣಿಯಲ್ಲಿ ಉಪಯುಕ್ತ ಸೂಕ್ಷ್ಮಜೀವಿಗಳ ಪ್ರಮಾಣ ಹೆಚ್ಚಾಗಿರುತ್ತದೆ. ಹಾಗಾಗಿ ಇವುಗಳ ಸಗಣಿ ಮತ್ತು ಗಂಜಲವನ್ನು ಜೀವಾಮೃತ ತಯಾರಿಕೆಗೆ ಬಳಸುತ್ತಾರೆ. ಇವುಗಳಲ್ಲಿ ಓರಿ ಮತ್ತು ಎತ್ತುಗಳನ್ನು ಅವುಗಳ ಶಾಂತ ಸ್ವಭಾವದಿಂದಾಗಿ ಭಾರ ಎಳೆಯುವ ಕೆಲಸಗಳಿಗಾಗಿ ಕೃಷಿ ಚಟುವಟಿಕೆಗಳಲ್ಲಿ ಬಳಸಿಕೊಳ್ಳುತ್ತಾರೆ. ಮನೋಧರ್ಮ: ಇದೊಂದು ಶಾಂತ, ಸಮಾಧಾನ ಚಿತ್ತದ, ಮಾನವರೊಂದಿಗೆ ಬೇಗ ಹೊಂದಿಕೊಳ್ಳುವ, ಶೀಘ್ರ ಕೋಪಗೊಳ್ಳದ ಮನಸ್ಥಿತಿಯ ತಳಿಯಾಗಿದೆ. ಇವು ತೀಕ್ಷ್ಣವಾದ ನೆನಪಿನ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಹೊಂದಿದ್ದು, ಮಾಲೀಕನನ್ನು ಗುರುತಿಸುವ, ಧ್ವನಿಗೆ ಸ್ಪಂದಿಸುವ ಗುಣವನ್ನು ಹೊಂದಿರುತ್ತವೆ. ಇವು ಏಕಾಂಗಿಯಾಗಿರದೆ ಗುಂಪಿನಲ್ಲಿರಲು ಇಷ್ಟಪಡುತ್ತವೆ. ಇವು ಒಂಟಿಯಾಗಿರುವ ಬದಲು ಗುಂಪಿನಲ್ಲಿ ಇದ್ದಾಗ ಶಾಂತವಾಗಿರುತ್ತವೆ. ಎಂತಹ ಬಿಸಿಲು, ಕಠಿಣ ಪರಿಸ್ಥಿತಿ ಇದ್ದಾಗಲೂ ಇವು ಶಾಂತ ಸ್ವರೂಪಿಗಳಾಗಿರುತ್ತವೆ. ಇದಿಷ್ಟು ಗಿರ್ ಹಸುಗಳ ಕುರಿತಾದಂತಹ ಕಿರು ಮಾಹಿತಿ. ಇತರೆ ತಳಿಗಳ ಮಾಹಿತಿ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ, ಗಮನಿಸಿ. ಧನ್ಯವಾದಗಳು.